ಇವತ್ತೊಂದು ಹೊಸ ಎಪಿಸೋಡ್ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಏನೇನೋ ಘಟನೆಗಳು ನಡೆದೋಗಿ ಯಾಕೋ ಇದನ್ನ ಮಾಡಬೇಕು ಅಂತ ನನಗೆ ಮನಸ್ಸು ಬರಲಿಲ್ಲ. ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟಿದೆ. ಬಟ್ ವೆಲ್ಕಮ್ ಬ್ಯಾಕ್ ಟು ಉಳಿದಿದ್ದು ತಿಂದಂತೆ. ತುಂಬಾ ಜನ ನನ್ಗೆ ಏನ್ ಹೇಳಿದ್ರಿ ಅಂದ್ರೆ, ಮೇಡಮ್ ಮುದ್ದೆ ಉಳಿದ್ಬಿಡುತ್ತೆ, ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ಅದರಲ್ಲಿ ಸಿಂಪಲ್ ಸೊಲ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಆ ಮುದ್ದೆನ ಅಂಬ್ಲಿಯಾಗಿ ಕನ್ವರ್ಟ್ ಮಾಡಿ ಮಜ್ಜಿಗೆ, ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕೊಂಡು ಕುಡಿಬಹುದು. ಬಟ್ ಅದಕ್ಕೆ ಸ್ವಲ್ಪ ಅಜ್ಜಿಗೆ ಶೃಂಗಾರ ಮಾಡೋಣ ಅನ್ಕೊಂಡು ಇವತ್ತು ಈ ಮುದ್ದೆ, ಆಮೇಲೆ ಯೆಟ್ ಅಗೇನ್ ನನ್ನ ಫೇವ್ರೆಟ್ ಉಳಿದಿರೋ ಅನ್ನ, ಇದೆರಡರಿಂದ ನಾನು ಶಾವಿಗೆ ಮಾಡ್ತಾ ಇದ್ದೀನಿ. ಎಸ್, ಮುದ್ದೆ ಅಂಡ್ ಅನ್ನ ಮಾಡೋಣ. ಉಳಿದಿರೋ ಅನ್ನ ಏನ್ ಮಾಡಿದ್ದೀನಿ ಅಂದ್ರೆ, ಚೆನ್ನಾಗಿ ನೀರು ಚುಮ್ಸಿ ಅಥವಾ ಅರ್ಧ ಲೋಟ ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಂಡು ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿ 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 ಕ್ಯೂಚಿ ಹೀಗೆ ಅನ್ನದ ಉಂಡೆ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಮುದ್ದೆ ಇದೆ ರೆಡಿನಾ? ಸೊ ಇವಾಗ ಏನ್ ಮಾಡೋದು ಅಂದ್ರೆ ವೆರಿ ಸಿಂಪಲ್. ಫಸ್ಟ್ ಆಫ್ ಆಲ್, ಈಗ ನಿಮ್ಮ ಹತ್ರ ಈ ಥರದ್ದು ಒರಳು ಇದ್ದೇ ಇರುತ್ತಲ್ವಾ, ಶಾವಿಗೆ ಒರಳು ಅಥವಾ ಚಕ್ಲಿ ಒರಳು. ಅದರಲ್ಲಿ ನಾನಿವತ್ತು ಈ ಸಣ್ಣ ಜಾಲರಿ ತೊಗೊಂಡಿದ್ದೀನಿ, ಸೊ ದಟ್ ಸ್ಲಿಮ್ ಆಗಿರೋವಂಥ ಶಾವಿಗೆ ಬರಲಿ ಅಂತ. ಅದನ್ನೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಶಾವಿಗೆ ಥರ ಮಾಡೋಣ ಬನ್ನಿ. ಸೊ ಏನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ 2 ಥರ ಪ್ಲೇಟ್ ಇಟ್ಕೊಂಡಿದ್ದೀನಿ. ನಿಮ್ಮನೇಲಿ ಈ ಥರ ಪ್ಲೇಟ್ ಇದ್ದರೆ ವೆರಿ ಗುಡ್, ಇಲ್ಲಾಂದರೆ ಈ ಇಡ್ಲಿ ಪ್ಲೇಟನ್ನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಚೂರು ಕೊಬ್ಬರಿ ಎಣ್ಣೆ ಸವರ್ಕೋತಾ ಇದ್ದೀನಿ ನಾನು ಪ್ಲೇಟ್ಗೆ, ಸೊ ದಟ್ ಸ್ಟಿಕ್ ಆಗಬೇಕು ಅಂತ. ನೀವು ತುಪ್ಪ ಸವರ್ಕೋಬೋದು ಅಥವಾ ಬೇರೆ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಸವರ್ಕೋಬೋದು. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಐ ಪ್ರಿಫರ್ ದ್ಯಾಟ್. ಇನ್ನೊಂದು ಏನು ಮಾಡ್ತಾರೆ, ಯೂಶಲಿ ಈ ಥರ ಶಾವಿಗೆ ಯೂಸ್ ಮಾಡ್ಬೇಕಾದ್ರೆ ಇದ್ರ ಸುತ್ತಕ್ಕೂ ಎಣ್ಣೆ ಹಚ್ಕೋತಾರಲ್ವಾ. ಒಂದು ಸ್ವಲ್ಪ ಸೋಮಾರಿ, ಒಂದು ಬೇರೆ ಒಂದು ಸ್ವಲ್ಪ ವಿಧಾನ ಇದೆ. ಮೋಸ್ಟ್ ಆಫ್ ಜನ ಅದೇ ಮಾಡ್ತಾರೆ ಅಂತ ಅನ್ಕೋತೀನಿ, ಬಟ್ ಐ ಪ್ರಿಫರ್ ದಿಸ್. ಸೊ ಮುದ್ದೆನ ರೆಡಿ ಮಾಡ್ಕೊತಿದ್ದೀವಿ. ಆ್ಯಂಡ್ ನಾನೇನು ಮಾಡ್ತೀನಿ, ಇದಕ್ಕೆ ಎಣ್ಣೆ ಸವರ್ಕೊಡ್ತೀನಿ. ಆ ಒರಳು, ಇದು ಶಾವಿಗೆ ಒರಳಿಗೆ ಸವರ್ಬೋದು. ಈಗ ಮ್ಯಾಶ್ ಆಗಿರೋ ಅನ್ನದ ಉಂಡೆನ ಶಾವಿಗೆ ಮಾಡ್ತಾ ಇದ್ದೀವಿ. ಈ ಅನ್ನದ ಉಂಡೆ ಮ್ಯಾಶ್ ಆಗಿಲ್ಲ ಅಂತ ಹೇಳಿದ್ರೆ ಆಗ ಅದು ಸ್ವಲ್ಪ ಬಿಟ್ಟು ಬಿಟ್ಟು ಬರ್ಬೋದು. ಟೆನ್ಷನ್ ಮಾಡ್ಕೋಬೇಡಿ, ಶಾವಿಗೆ ಅಂತೂ ಬಂದೇ ಬರಬೇಕು. ನೀವು ಯೋಚನೆ ಮಾಡ್ತಿರ್ಬೋದು, ಮುದ್ದೆಗೆ ಮಾತ್ರ ಇಷ್ಟು ಸರಾಗವಾಗಿ ಒಂದೇ ಎಳೆ ತರ ಬಂದಿದ್ದೆ, ಅನ್ನದ್ ಯಾಕೆ ಬಂದಿಲ್ಲ ಅಂತ. ನಾನ್ ಮಾಡಿದ ತಪ್ಪು ಏನು ಅಂತ ಹೇಳಿದ್ರೆ, ಅದನ್ನ ಕರೆಕ್ಟ್ ಆಗಿ ಮಿದ್ದಿಲ್ಲ. ಮಿದ್ದಾಗ ಕರೆಕ್ಟ್ ಆಗಿ ಅದನ್ನ ಮಿಕ್ಸ್ ಮಾಡಿದಾಗ ಅದು ನಮ್ಮ ರಾಗಿ ಹಿಟ್ಟಿನ ಮುದ್ದೆ ತರನೇ ಆದಾಗ ಈ ತರ ಬರುತ್ತೆ. ನಾನು ಕರೆಕ್ಟ್ ಆಗಿ ಮಿದಿದ್ರಿಂದ ಈ ತರ ಬಿಡಿ ಬಿಡಿಯಾಗಿ ಬಂದಿದೆ. ಸೊ ನೀವು ಮಾಡ್ಬೇಕಾದ್ರೆ ನಾನು ಮಾಡಿದ ತಪ್ಪು ಮಾಡಬೇಡಿ, ಚೆನ್ನಾಗಿ ನಾದ್ಕೊಳ್ಳಿ, ಮಿದಿರಿ, ಅದನ್ನ ಒಂದು ಗೂಡಿಸಿ ಒಂದು ಉಂಡೆಯಾಗಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಈಗ ಇದನ್ನ ಸ್ಟೀಮ್ ಮಾಡೋಣ. ತುಂಬ ಹೋಗ್ಬೇಡ, ಸ್ವಲ್ಪ ಹೊತ್ತೆ ಸಾಕು, ಬಿಕಾಸ್ ಆಲ್ರೆಡಿ ಬೆಂದೋಗಿದೆಯಲ್ಲ ಎರಡೂ. ಸೊ ಆಲ್ರೆಡಿ ಇದು ಕುದಿಯೋ ನೀರು ಇಟ್ಟಿದ್ದೀನಿ ನಾನು, ಜಾಸ್ತಿ ನೀರೇನು ಬೇಡ, ಬಿಕಾಸ್ ಆಲ್ರೆಡಿ ಬೆಂದಿರೋ ಪದಾರ್ಥಗಳೆರಡೂ ಇಟ್ಟೆ. ಏನು ಇಡ್ತಿದ್ದೀನಿ ಅಂದರೆ ಸುಮ್ಮನೆ ಅದು ಬಿಸಿ ಆಗ್ಬೇಕು ನನಗೆ ಅಷ್ಟೇ. ಒಂದು 2 ರಿಂದ 3 ನಿಮಿಷ ಸ್ಟೀಮ್ ಆದರೆ ದಟ್ ಈಸ್ ಆಲ್ ಈಸ್ ನೀಡೆಡ್. ಓಕೆ, 2 ನಿಮಿಷ ಸ್ಟೀಮ್ ಮಾಡಿ ಆಚೆ ತೆಗೆದಿದ್ದೀನಿ. ಆ್ಯಂಡ್ ನಮ್ಮ ರಾಗಿ ಇಡಿಯಪ್ಪಂ ರೆಡಿ ಇದೆ. ಆ್ಯಂಡ್ ಅನ್ನದ ಇಡಿಯಪ್ಪಂ ಈ ಥರ ಆಗಿಲ್ಲ, ಬಿಕಾಸ್ ನಾನು ಆಗಲೇ ಹೇಳಿದಾಗೆ ನಾವು ಇವತ್ತು ಪೆದಿ ಥರ ತಪ್ಪು ಮಾಡಿದ್ದೀವಿ. ಸೊ ಫ್ಯೂ ಥಿಂಗ್ಸ್ ಟು ರಿಮೆಂಬರ್. ಏನು ಅಂತ ಹೇಳಿದ್ರೆ, ಮುದ್ದೆನಲ್ಲಿ ಉಪ್ಪು ಜಾಸ್ತಿ ಇದ್ದರೆ ಅವಾಗ ಅದಕ್ಕೆ ನೀವು ಖಾರದ ಒಗ್ಗರಣೆ ಹಾಕೊಳ್ಳಿ. ಫಾರ್ ಎಕ್ಸಾಂಪಲ್ ಚಿತ್ರಾನ್ನದ ಗೊಜ್ಜು ಮಾಡಿದರೆ ಅದನ್ನು ಹಾಕ್ಕೊಂಡು ತಿನ್ಬೋದು, ಅಥವಾ ಈರುಳ್ಳಿ ಟೊಮೆಟೊ ಗೊಜ್ಜಿದ್ರೆ ಅದನ್ನು ಹಾಕ್ಕೊಂಡು ತಿನ್ಬೋದು. ಅಕಸ್ಮಾತ್ ತುಂಬ ಉಪ್ಪು ಇಲ್ಲ ಅಂತ ಹೇಳಿದರೆ ಅವಾಗ ನೀವು ಅದನ್ನು ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ಫಾರ್ ಎಕ್ಸಾಂಪಲ್ ಕಾಯಿ ತುರಿ, ಸಕ್ಕರೆ, ಅಥವಾ ಇವತ್ತು ನಾನು ಮಾಡಿರೋದು ಕಾಯಿ ಹಾಲು ಮತ್ತು ತುರಿದಿರೋ ಬೆಲ್ಲ, ಎರಡೂ ಒಂಚೂರೇ ಚೂರು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ
ಅದನ್ನು ಒಂದು ಸ್ವೀಟ್ ಸಾಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ. ಆಮೇಲೆ ಇನ್ನೊಂದು, ಅನ್ನದಿಂದ ನೀವು ಈ ಥರ ಶಾವಿಗೆ ಅಥವಾ ಒಚ್ಚಾವಿಗೆ ಮಾಡಬೇಕು ಅಂದರೆ ಚೆನ್ನಾಗಿ ಅದನ್ನು ಮುದ್ದೆ ಥರ ಮಾಡ್ಕೊಳ್ಳಿ. ಅಂದರೆ ಅದು ಫುಲ್ ಬಿಡಿಬಿಡಿಯಾಗಿರಬಾರ್ದು, ಒಂದು ಹೆಂಟೆ ಥರ ಇರಬೇಕು. ನಾನು ಮಾಡಿದ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಓಕೆನಾ. ಸೊ ಇವತ್ತಿನ ನಮ್ಮ ಒಚ್ಚಾವಿಗೆ ರೆಡಿ, ರಾಗಿ ಮುದ್ದೆ ಹಾಗೂ ಉಳಿದಿರೋ ಅನ್ನದಿಂದ. ದಿಸ್ ಇಸ್ ಉಳಿದಿದ್ದು ತಿಂದಂತೆ. ನೀವು ಟ್ರೈ ಮಾಡಿ, ಹೇಗಾಯಿತು ಅಂತ ಹೇಳಿ. ಅಕಸ್ಮಾತ್ ಚೆನ್ನಾಗಿ ಬರಲಿಲ್ಲ ಅಂದರೆ ಪ್ಲೀಸ್ ಫ್ರ್ಯಾಂಕಾಗಿ ನನಗೆ ಹೇಳಿ, ಬಿಕಾಸ್ ನಾನು ಏನು ಮಾಡಿ ಪ್ರಯೋಗ ಮಾಡಿ ಚೆನ್ನಾಗಿ ಬಂದಿದೆಯೋ ಅದನ್ನು ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ. ಏನಾದರೂ ತಪ್ಪುಗಳಿದ್ರೆ ನೀವು ಅದನ್ನು ಹೇಳಿದ್ರೆ ನಾನು ಕರೆಕ್ಟ್ ಮಾಡ್ಕೋಬೋದು. ಓಕೆ. ಕಮೆಂಟ್ಸಲ್ಲಿ ಬೇರೆ ಇನ್ನೇನೇ ನಿಮ್ಮ ಮನೇಲಿ ಉಳಿಯುತ್ತೆ ಹೇಳಿ, ಅದಕ್ಕೂ ಏನಾದರೂ ಒಂದು ಯೋಚನೆ ಮಾಡಿ ಹೊಸ ರುಚಿ ಮಾಡೋಣ. ಏನಂತೀರಾ? ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಉಳಿದಿದ್ದು ತಿಂದಂತೆ.